ಸಾಂಸ್ಕೃತಿಕ ನಗರಿ ಮೈಸೂರು ದಸರಾ ಸಂಭ್ರಮದಲ್ಲಿ ಕಳೆಗಟ್ಟಿದೆ. ಅರಮನೆಯಲ್ಲಿ ಯಾವ ರೀತಿಯಾದಂಥ ಸಂಭ್ರಮ ಮನೆ ಮಾಡಿದೆ. ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಯಾವುದು ಅಂತ ಕೇಳಿದರೆ ಜಂಬೂ ಸವಾರಿ. ಕೇಂದ್ರ ಬಿಂದುಗಳು ಯಾರು ಅಂತ ಕೇಳಿದರೆ ಅದು ಗಜಪಡೆ. $750 kg ತೂಕ ಇರುವಂತಹ ಅಂಬಾರಿಯನ್ನು ಹೊತ್ತುಕೊಂಡು ರಾಜಗಂಭೀರದಿಂದ ಹೋಗಬೇಕು. ಸಾಂಸ್ಕೃತಿಕ ನಗರಿ ಮೈಸೂರು ದಸರಾ ಸಂಭ್ರಮದಲ್ಲಿ ಕಳೆಗಟ್ಟಿದೆ. ಯಾವ ರೀತಿಯಾಗಿದೆ ಮೈಸೂರಿನ ಸಂಭ್ರಮ, ಅರಮನೆಯಲ್ಲಿ ಯಾವ ರೀತಿಯಾದಂಥ ಸಂಭ್ರಮ ಮನೆ ಮಾಡಿದೆ, ಯಾವ ರೀತಿಯಾಗಿ ಏನೆಲ್ಲ ಚಟುವಟಿಕೆಗಳು, ಏನೆಲ್ಲ ದಸರಾಕ್ಕೆ ಸಿದ್ಧತೆಗಳು ನಡೀತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಯಾವುದು ಅಂತ ಕೇಳಿದರೆ ಜಂಬೂ ಸವಾರಿ. ಜಂಬೂ ಸವಾರಿಯಲ್ಲೂ ಕೂಡ ಕೇಂದ್ರ ಬಿಂದುಗಳು ಯಾರು ಅಂತ ಕೇಳಿದರೆ ಅದು ಗಜಪಡೆ. ಇವತ್ತು ಗಜಪಡೆ ಯಾವ ರೀತಿಯಾಗಿ ಸಿದ್ಧತೆ ಆಗ್ತಾ ಇದೆ ಜಂಬೂ ಸವಾರಿಗೆ, ಯಾವ ರೀತಿಯಾಗಿ ಇಲಾಖೆ ಮತ್ತು ಆಡಳಿತ ಯಾವ ರೀತಿಯಾಗಿ ಗಜಪಡೆಗಳನ್ನು ಸಿದ್ಧಪಡಿಸ್ತಾ ಇದೆ, ಯಾವ ರೀತಿಯಾಗಿ ಅವರ ವ್ಯವಸ್ಥೆಯನ್ನು ನೋಡಿಕೊಳ್ತಾ ಇದ್ದಾರೆ ಅನ್ನೋದನ್ನು ಬನ್ನಿ ನೋಡ್ಕೊಂಡು ಬರೋಣ.
ನಾವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಏಕಲವ್ಯನಿಗೆ ಸ್ನಾನವನ್ನು ಮಾಡಿಸಲಾಗ್ತಾ ಇದೆ. ಯಾಕೆ ಅಂತ ಕೇಳಿದರೆ ದಿನನಿತ್ಯ ಕೂಡ ಆನೆಗಳಿಗೆ ಅವರದ್ದೇ ಆದಂಥ ಚಟುವಟಿಕೆಗಳಿರ್ತದೆ, ಅವರದ್ದೇ ಆದಂಥ ವಲನಗಳಿರ್ತದೆ. ಮತ್ತು ಸಂಪೂರ್ಣವಾಗಿ ಯಾಕೆಂತ ಹೇಳಿದರೆ ನಾವಿಲ್ಲಿ ನೋಡಬೇಕಾಗ್ತದೆ, ಸಂಪೂರ್ಣವಾಗಿ ಸಾರ್ವಜನಿಕರ ಪ್ರವೇಶವನ್ನು ಈ ಭಾಗಕ್ಕೆ ನಿಷೇಧಿಸಲಾಗಿದೆ. ಮತ್ತು ಇಲ್ಲಿ ಏನು ಆನೆಗಳಿಗೆ ಅವರದ್ದೇ ಆದಂಥ ಒಂದು ಸ್ವಚ್ಛಂದವಾದಂಥ ವಾತಾವರಣವನ್ನು ಪೊಲೀಸ್ ಇಲಾಖೆ ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು. ವಿಶೇಷವಾಗಿ ಇವತ್ತು ನಾವು ಏಕಲವ್ಯನನ್ನೇ ಹೇಳಬೇಕು. ಯಾಕೆಂತ ಕೇಳಿದರೆ ಏಕಲವ್ಯ ಒಂದು ಭರವಸೆಯ ಆನೆ ಅಂತ. ಯಾಕೆಂತ ಕೇಳಿದರೆ ಅರ್ಜುನ ಅಥವಾ ನಾವು ಯಾವ ಒಂದು ಆನೆಗಳನ್ನು ನೋಡ್ತಾ ಇದ್ವಿ, ಅವರ ಸಾಲಿನಲ್ಲಿ ಮುಂದೊಂದು ದಿವಸ ಒಂದು ದೊಡ್ಡ ಶಕ್ತಿಯಾಗಬಲ್ಲಂಥ ಕೆಪ್ಯಾಸಿಟಿ ಇರುವಂಥ ಆನೆ ಏಕಲವ್ಯ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಏಕಲವ್ಯನನ್ನೇ ಈಗ ಸ್ನಾನ ಮಾಡಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ ದೈನಂದಿನ ಚಟುವಟಿಕೆ ಆಗಿರುತ್ತೆ ಅದು ಇಲ್ಲಿದು, ಯಾವ ರೀತಿಯಾಗಿ ಅವರು ಸ್ನಾನವನ್ನು ಮಾಡಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಅವರು ಏನು ಏಕಲವ್ಯನಿಗೆ ಆತನಿಗೆ ಕೂಡ ಯಾಕೆಂತ ಕೇಳಿದರೆ ನೀರಿನಲ್ಲಿ ಆಟ ಆಡೋದು, ಸ್ನಾನ ಮಾಡೋದು ಅಂದರೆ ಆನೆಗಳಿಗೆ ಅತ್ಯಂತ ಪ್ರೀತಿಯ ಸಂಗತಿ ಕೂಡ. ಸೊ ಹಾಗಾಗಿ ಆತ ಏನು ಒಂದು ರೀತಿ ಸಾಧು ಜೊತೆಗೆ ಒಂದಷ್ಟು ತುಂಟಾಟಿಕೆ ಕೂಡ ಏಕಲವ್ಯನಿಗಿರುವಂಥದ್ದು. ಸೊ ಆತ ಅದನ್ನು ಏನು ಸಂಭ್ರಮಿಸ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ದೃಶ್ಯಾವಳಿಗಳಲ್ಲಿ. ನಾವಿವಾಗ ಮೈಸೂರಿನಲ್ಲಿದ್ದೇವೆ. ಮೈಸೂರಿನ ದಸರಾದ ವೈಭವ ಅದು ಏನು ಅಂತ ಕೇಳಿದರೆ ಅದು ಅಂಬಾರಿಯನ್ನು ಹೊತ್ತು ರಾಜಬೀದಿಗಳಲ್ಲಿ ರಾಜ ಗಾಂಭೀರ್ಯವಾಗಿ ನಡೆಯುವಂಥ ಗಜರಾಜ ಇಡೀ ದಸರಾಕ್ಕೆ ಒಂದು ಹೊಸ ಮೆರುಗನ್ನು ನೀಡಲಿಕ್ಕಿರುವಂಥದ್ದು. ಅಂಥ ಮೆರುಗನ್ನು ನೀಡಲಿಕ್ಕೆ ಈ ಬಾರಿ ಇರುವಂತಹದ್ದು ಅದು ನಾವು ನೋಡ್ತಾ ಇದ್ದೇವೆ. ಅಭಿಮನ್ಯು ಸುಮಾರು 58 ವರ್ಷದ ಅಭಿಮನ್ಯು ಈ ಬಾರಿ ಕ್ಯಾಪ್ಟನ್ ಆಗಿ ಲೀಡ್ ಮಾಡಲಿಕ್ಕಿದ್ದಾನೆ. ಇಡೀ ದಸರಾದ ವೈಭವಕ್ಕೆ ಅಭಿಮನ್ಯು ದೊಡ್ಡ ರೀತಿಯಾದಂಥ ಒಂದು ಕಳೆಯನ್ನು ಕೊಡಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಅಭಿಮನ್ಯುವನ್ನು ಪ್ರತಿನಿತ್ಯವೂ ಕೂಡ ವಿವಿಧ ತಾಲೀಮುಗಳ ಮೂಲಕ ಆತನನ್ನು ಒಂದು ರೆಡಿ ಮಾಡ್ತಾ ಇದ್ದಾರೆ ಇಲಾಖೆ. ಯಾಕೆಂತ ಕೇಳಿದರೆ ಆತ ಒಂದು ಮಾನಸಿಕವಾಗಿ ಸಿದ್ಧ ಆಗಬೇಕು. ಅದರ ಜೊತೆಗೆ ಸಾಕಷ್ಟು ಜನರು ಸೇರಿರ್ತಾರೆ. ಸೇರಿದಂಥ ಸಂದರ್ಭದಲ್ಲಿ ಆತ 750 kg ತೂಕ ಇರುವಂಥ ಅಂಬಾರಿಯನ್ನು ಹೊತ್ತುಕೊಂಡು ರಾಜಗಂಭೀರದಿಂದ ಹೋಗಬೇಕು, ಎಲ್ಲೂ ಏನೂ ಸಮಸ್ಯೆಗಳಾಗಬಾರದು. ಸೊ ಆತ ಒಂದು ಶಾಂತಚಿತ್ತನಾಗಿರಬೇಕು. ಅದಕ್ಕೆ ಏನೇನು ಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು, ಆಹಾರಗಳನ್ನು ಎಲ್ಲವನ್ನು ಕೂಡ ಇಲಾಖೆಯವರು ವಿಶೇಷವಾಗಿ ಮುತುವರ್ಜಿ ವಹಿಸಿಕೊಂಡು ಮಾಡ್ತಾ ಇದ್ದಾರೆ. ಮತ್ತು ಆತನ ಮಾವು ತಯಾರಿದ್ದಾನೆ ವಸಂತ, ಆತ ಕೂಡ ಯಾಕೆಂತ ಕೇಳಿದರೆ ಆತನದ್ದು ಬಹುದೊಡ್ಡ ಜವಾಬ್ದಾರಿ. ಯಾಕೆಂತ ಕೇಳಿದರೆ ಇಡೀ ಅಟ್ರ್ಯಾಕ್ಷನ್ ಯಾರು ಚಾಮುಂಡೇಶ್ವರಿ ತಾಯಿ ಏನು ಇಡೀ ದಸರಾದ ಅಟ್ರ್ಯಾಕ್ಷನ್, ಆದರೆ ಇಡೀ ಅದರ ಕ್ಯಾಪ್ಟನ್ಶಿಪ್ಪನ್ನು ಯಾರು ವಹಿಸಿಕೊಂಡಿರ್ತಾನೋ ಅವನ ಮಾವು ತಯಾರಿರ್ತಾರೆ, ಅವನಿಗೆ ಬಹುದೊಡ್ಡ ಜವಾಬ್ದಾರಿ ಇರ್ತದೆ. ಆತ ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕಿರ್ತಾನೆ. ಸೊ ಹಾಗಾಗಿ ಆತ ಕೂಡ ಒಂದಷ್ಟು ಆನೆಯ ಜೊತೆಗೆ ಏನು ಅದರ ಮಾನಸಿಕತೆಯನ್ನು ಶಾಂತಗೊಳಿಸುವಂಥದ್ದು ಮತ್ತು ಅದಕ್ಕೆ ಬೇಕಾದಂಥ ಒಂದು ಸದ್ಗುಣವಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಲ್ಲಿ ಆತ ತಾನು ಸಮಯವನ್ನು ಕೊಡ್ತಾ ಇದ್ದಾನೆ. ಮತ್ತು ನಾವು ನೋಡ್ತಾ ಇರ್ಬೋದು ಎಷ್ಟು
ಸಾಧುವಾಗಿ ಮತ್ತು ಒಂದು ರೀತಿಯಲ್ಲಿ ಒಂದು ಕೂಲ್ ಕ್ಯಾಪ್ಟನ್ ಅಂತಲೇ ಕರಿಬೋದು ಅಭಿಮನ್ಯುವನ್ನು. ಎಲ್ಲ ಒಂದು ಕಡೆ ಶಾಂತ ಸ್ವಭಾವದ ಆನೆ ಇದು ಮತ್ತು ಆತನಿಗೆ ಕೂಡ ವಿಶೇಷವಾದಂಥ ಒಂದು ಏನು ಉತ್ಸಾಹ, ಯಾಕೆಂತ ಕೇಳಿದರೆ ತಾಯಿಯನ್ನು ಹೊರುವಂಥದ್ದು ಅದು ಆತನ ಯೋಗ ಇರ್ತದೆ. ಅಂಥ ಒಂದು ಉತ್ಸಾಹ ಕೂಡ ಆತನಲ್ಲಿ ನಾವು ಕಾಣ್ತಾ ಇದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಆನೆಗಳು ಏನು ತಾಲೀಮನ್ನು ನಡೆಸ್ತಾ ಇದೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಯಾವ ರೀತಿ ಆಗ್ತಾ ಇದೆ. ಪ್ರತಿ ದಿವಸ ಕೂಡ ಆನೆಗಳಿಗೆ ಎಲ್ಲಿ ಜಂಬೂ ಸವಾರಿ ನಡೀತದೆ ಆ ರಸ್ತೆಗಳಲ್ಲಿ ಅದಕ್ಕೆ ಏನು ತಾಲೀಮನ್ನು ನಡೆಸಲಾಗ್ತದೆ. ಪ್ರತಿದಿನ ಕೂಡ ಆನೆಗಳಲ್ಲೆಲ್ಲ ಓಡಾಟವನ್ನು ಮಾಡ್ತವೆ ಮತ್ತು ಅವು ಏನು ಅವರ ಸಹಜತೆಯತ್ತ ಅವರನ್ನು ಭರಿಸುವಲ್ಲಿ ಮತ್ತು ಅವರನ್ನು ಈ ವಾತಾವರಣ, ಮೈಸೂರಿನ ವಾತಾವರಣಕ್ಕೆ ಜನರ ಮಧ್ಯದಲ್ಲಿ ಅವರು ಏನು ಚಲನವಲನಗಳನ್ನು ನಡೆಸುವಂತೆ ಅವರನ್ನು ಸಿದ್ಧಪಡಿಸುವಂಥ ಕಾರ್ಯಗಳು ನಡೀತಾ ಇರುವಂಥದ್ದನ್ನು ನಾವು ನಿಮಗೆ ತೋರಿಸಿದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. ಸಾಂಸ್ಕೃತಿಕ ನಗರಿ ಮೈಸೂರು ದಸರಾ ಸಂಭ್ರಮದಲ್ಲಿ ಕಳೆಗಟ್ಟಿದೆ. ಅರಮನೆಯಲ್ಲಿ ಯಾವ ರೀತಿಯಾದಂಥ ಸಂಭ್ರಮ ಮನೆ ಮಾಡಿದೆ. ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಯಾವುದು ಅಂತ ಕೇಳಿದರೆ ಜಂಬೂ ಸವಾರಿ. ಕೇಂದ್ರ ಬಿಂದುಗಳು ಯಾರು ಅಂತ ಕೇಳಿದರೆ ಅದು ಗಜಪಡೆ. ಸುಮಾರು 58 ವರ್ಷದ ಅಭಿಮನ್ಯು ಈ ಬಾರಿ ಕ್ಯಾಪ್ಟನ್ ಆಗಿ ಲೀಡ್ ಮಾಡಲಿಕ್ಕಿದ್ದಾನೆ. 750 kg ತೂಕ ಇರುವಂತಹ ಅಂಬಾರಿಯನ್ನ ಹೊತ್ತುಕೊಂಡು ರಾಜಗಂಭೀರದಿಂದ ಹೋಗಬೇಕು.
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.